ಕಂಪ್ಲಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಶ್ರೀ ಜುಗಲ ಮಂಜು ನಾಯಕ್ ಧ್ವಜಾರೋಹಣ. ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರರು ಜುಗಲ ಮಂಜು ನಾಯಕ್ ಅವರು ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷಣೆ ಸ್ವೀಕರಿಸಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜುಗಲ್ ಮಂಜು ನಾಯಕ್, ಇಂದು ದೇಶದಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ನಮಗೆ ಸ್ವಾತಂತ್ರ್ಯ ತಂದುಕೊಡಲು ಸಾವಿರಾರು ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ಅವರ ತ್ಯಾಗ ಮತ್ತು ಸ್ಮರಣೆಯನ್ನು ನೆನೆಯುವ ದಿನ ಇದಾಗಿದೆ. ತ್ರಿವರ್ಣ ಧ್ವಜವನ್ನು ಹೊಂದಿರುವ ನಮ್ಮ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ಜನರ ಮತ್ತು ದೇಶದ ಸಾಮಾಜಿಕ ಅಭಿವೃದ್ಧಿಗಾಗಿ ಸರ್ಕಾರಗಳು ಶ್ರಮಿಸುತ್ತಿದ್ದು, ನಾವೆಲ್ಲರೂ ಒಟ್ಟಾಗಿ ದೇಶದ ಪ್ರಗತಿಗೆ ಶ್ರಮಿಸೋಣ ಎಂದು ಕರೆ ನೀಡಿದರು. ಸಿಬ್ಬಂದಿಯವರು ಧ್ವಜವಂದನೆ ಹಾಗೂ ಮಾರ್ಚ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆ ಸ್ವಾಗತಿಸುತ್ತಿದೆ. ಹಾಗೆ ವಿಜಯನಗರ ಪ್ರೌಢಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಧ್ವಜವಂದನಾ ಕಾರ್ಯಕ್ರಮ ಹಾಗೂ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತದೆ. ಹಾಗೆ ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು, ಫೋರ್ತ್ ವಾರ್ಡ್ ಬಾಲಕಿಯರ ವಿದ್ಯಾರ್ಥಿಗಳು, ಹಾಗೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗಳು ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾರೆ. ಹೌದು, 1947 ಆಗಸ್ಟ್ 15ರಂದು ರಾಷ್ಟ್ರವು ಹೊಸ ಉದಯಕ್ಕೆ ಕಾರಣವಾಯಿತು. ನಾವು ವಿದೇಶಿಯರ ಆಳ್ವಿಕೆಯಿಂದ ಸ್ವತಂತ್ರ ಮಾತ್ರವಲ್ಲ, ನಮ್ಮ ಹಣೆಬರವನ್ನು ಪುನಃ ಬರೆಯುವ ಸ್ವಾತಂತ್ರ್ಯವನ್ನು ಮೊದಲುಗೊಂಡು ಎಲ್ಲ ರಾಷ್ಟ್ರೀಯ ಹೋರಾಟಗಾರರು ಭಾರತದ ಆತ್ಮವನ್ನು ಪುನರುಜ್ಜೀವನಗೊಳಿಸಿದರು ಅಂತ ಹೇಳ್ಬೋದು. ಸತ್ಯ ಮತ್ತು ಅಹಿಂಸೆ, ಮಹಾತ್ಮ ಗಾಂಧಿಯವರ ಈ ಎರಡು ತತ್ವಗಳು ಜಗತ್ತಿನ ಎಲ್ಲರೂ ಮೆಚ್ಚುವಂಥ ಮಹತ್ವದ ತತ್ವಗಳಾದವು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ದೇಶ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ತ್ಯಾಗಮೂರ್ತಿಗಳಿಗೆ ಅಜ್ಞಾತವಾಗಿ ತುಂಬಾ ಜನ ಸ್ವತಂತ್ರ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಕೂಡ ಹೋರಾಟಗಾರರು, ದೇಶಕ್ಕಾಗಿ ಯೋಧರು, ದೇಶಕ್ಕಾಗಿ ದುಡಿಯುವ ರೈತರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿ ನಾನು ಈ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸ್ವತಂತ್ರ ದಿನ ನಮ್ಮ ಇತಿಹಾಸದೊಂದಿಗೆ ಮರು ಸಂಪರ್ಕಿಸಲು ಹಾಗೂ ವರ್ತಮಾನವನ್ನು ನಿರ್ಣಯಿಸಲು ಒಂದು ಸುಸಂದರ್ಭ ಅಂತ ಭಾವಿಸ್ತೇನೆ. ವರ್ತಮಾನ ಭಾರತವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಸದೃಢವಾಗಿ ಹಾಗೂ ವಿಜೃಂಭಿಸ್ತಿದೆ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆರಂಭದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಸಂಪತ್ತಾಗಿ ಮಾಡಿಕೊಂಡು ಮಾನವ ಸಂಪತ್ತಿನ ಸದ್ಬಳಕೆಯೊಂದಿಗೆ ನಾವು ಅಭಿವೃದ್ಧಿ ಹೊಂದಿರೋದು ನಮ್ಮ ಒಂದು ಶಕ್ತಿಗೆ ಕೈಕನ್ನಡಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದ್ಭುತ ಸಾಧನೆಗಳಾಗಿದ್ದು, ನಾವು ವಿಜ್ಞಾನದಲ್ಲಿ ಕೂಡ ತುಂಬ ಮಹತ್ತರ ಸಾಧನೆಯನ್ನು ಸಾಧಿಸಿದ್ದೀವಿ. ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಹೆಮ್ಮೆಯ ಸಾಧನೆಗಳನ್ನು ಮಾಡಿರುವುದು ತುಂಬ ಸಂತೋಷದ ವಿಚಾರ ಕೂಡ. ಹಾಗೆ ಜಾಗತಿಕವಾಗಿ ಭಾರತವು 4 ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ವಿಶೇಷವಾಗಿ ಕರ್ನಾಟಕ ಕೂಡ ತಲಾ ಆದಾಯದಲ್ಲಿ ಕೂಡ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಹೊಂದಿದೆ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಅಮೃತ ಬಿಂದುಗಳಾಗಿವೆ. ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ, ಪರ್ಟಿಕ್ಯುಲರ್ ಆಗಿ ಕಂದಾಯ ಇಲಾಖೆಯ ಕೆಲವೊಂದು ಅನೇಕ ಸುಧಾರಣೆಗಳು, ಸಕಲ ಸೇವೆಗಳು, ಅಂಗೈಯಲ್ಲಿ ಆಡಳಿತ ಎನ್ನುವ ತತ್ವಗಳು ಇಂದು ಮನೆ ಮಾತಾಗಿರುವುದು ನಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯವೆಂದರೆ ಒಂದು ಕ್ಷಣದ ಸಂಗತಿಯಲ್ಲ, ಅದು ನಮ್ಮನ್ನು ಸದಾ ಜಾಗೃತವಾಗಿರುವ ಆಚರಣೆ ಎಂದು ನಾನು ಭಾವಿಸ್ತೇನೆ ಎಂದು ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟ ನನ್ನ ಕಂಪ್ನಿಯ ಎಲ್ಲ ಜನತೆಯಲ್ಲಿ ನಾನು ಭಾವ ತುಂಬಿದ ಅನಂತ ಧನ್ಯವಾದಗಳನ್ನು ಸೂಚಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.